Praise the Lord. Hi friends, welcome back to this next session. Dear students, today we will be continuing with exercise 11.1. Previous ವಿಡಿಯೋದಲ್ಲಿ ಫಸ್ಟ್ 10 questions ಮಾಡಿದ್ರಿ. So ಉಳಿದಿರುವಂಥ questions we will be solving in this video. So with this introduction, we shall directly go on to the first question, which will be the 11th question from the exercise 11.1. So question ಈ ರೀತಿ ಇರುತ್ತೆ. Find the equation of the circle passing through the points 2, 3 and -1, 1 and whose center is on the line x minus 3y minus 11 is equal to 0. ಈ ಕ್ವೆಶ್ಚನ್ ನಾನು ನಿನ್ನೆ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಟ್ರೈ ಮಾಡಿದ್ದೀರ ಅಂತ ಅಂದ್ಕೊಳ್ತೀರಿ. ಇನ್ ಕೇಸ್ ಟ್ರೈ ಮಾಡಿ ಆನ್ಸರ್ ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಬರಲೇ ಇಲ್ಲ ಅಂತಂದರೆ ಐ ವರ್ಕ್ಡ್ ಇಟ್ ಫಾರ್ ಯು. ಐ ಜಸ್ಟ್ ಟೆಲ್ ಯು ಹೌ ಯು ಗೋನ್ ಟು ಟೇಕ್. ಓಕೆ, ಸೊ ಒಂದು ಸರ್ಕಲ್ ತೊಗೊಂಡಿದ್ದೀನಿ. ದಿಸ್ ಸರ್ಕಲ್ ಈಸ್ ಇದರ ಇಕ್ವೇಷನ್ ನನಗೆ ಬೇಕು. ದಿಸ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 and -1, 1 and the center is on the line x minus 3y minus 11 is equal to 0. ಸೊ ಯೂಶಲಿ ಇಂಥ ಸಿಚುವೇಷನ್ಸಲ್ಲಿ ರಿಕ್ವೈರ್ಡ್ ಇಕ್ವೇಷನ್ ಜನರಲ್ ಇಕ್ವೇಷನ್ ತೊಗೊಳ್ತೀವಿ. x² + y² + 2gx + 2fy + c equal to 0 and I have the habit of taking it as equation star. Okay, right. So beginning now, nene hege madidri, we will start with center of this general equation is minus g comma minus f. This is lying on the line x minus 3y minus 11 is equal to 0. So yen idar artha, this point should satisfy this equation. That means ee point idike hakidre we will get an equation minus g plus 3f is equal to 11. Probably nimge ಬಂದಿರುತ್ತೆ. Now next we will start putting each point. So first case we will put the first point. Okay, so let me consider point 2, 3 lies on the equation. ಅದರ ಅರ್ಥ x ಗೆ 2 ಮತ್ತು y ಗೆ 3 ಈ equation ಅಲ್ಲಿ substitute ಮಾಡಿದರೆ you will get an equation 4g plus 6f plus c is equal to minus 13. You can verify the steps. Similarly, take the next point, ಯಾವುದು -1, 1. ಇದೇ ಥರ x ಗೆ -1, y ಗೆ +1 ಇದೇ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ಅನದರ್ ಈಕ್ವೇಷನ್ -2g + 2f + c is equal to -2. ಈಗ we will subtract these two equations. Okay, subtract ಮಾಡಿದಾಗ c ಕ್ಯಾನ್ಸಲ್ ಆಗಿ I'm going to get another equation. Let me say this is the equation number 4. ಸೊ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 3 ಅಥವಾ ಈಕ್ವೇಷನ್ 3 ಮೈನಸ್ ನೀವು ಏನು ಮಾಡಿದ್ರು ಸರಿ, ಸಿ ಕ್ಯಾನ್ಸಲ್ ಆಗಿ ಒಂದು ಈಕ್ವೇಷನ್ ಬರುತ್ತೆ. ದಿಸ್ ವಿಲ್ ಬಿ ದ ಫೋರ್ತ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಜಸ್ಟ್ ಜಿ ಆ್ಯಂಡ್ ಎಫ್. ಸೊ ಈ ಈಕ್ವೇಷನ್ ಏನಿರುತ್ತೆ 6g + 4f is equal to -11. ಓಕೆ, ಸೊ ಈ ಈಕ್ವೇಷನ್ನ ಮತ್ತು ದಿಸ್ ಈಕ್ವೇಷನ್ ವಿ ವಿಲ್ ಬಿ ಸಾಲ್ವಿಂಗ್ ಇಟ್. ಯಾವ ಥರ ಅಂದರೆ ನೋಡಿ, ಇಲ್ಲಿ 6g ಇದೆ, ಇಲ್ಲಿ -g ಇದೆ. ಈ ಈಕ್ವೇಷನ್ಗೆ 6 ಮಲ್ಟಿಪ್ಲೈ ಮಾಡಿದ್ರೆ -6g + 6g ಆಗುತ್ತೆ. ವಿ ಕ್ಯಾನ್ ಕ್ಯಾನ್ಸಲ್ ಡೈರೆಕ್ಟ್ಲಿ ಆ್ಯಡ್ ಮಾಡುವಾಗ. ಸೊ ಸಾಲ್ವಿಂಗ್ ಈಕ್ವೇಷನ್ 1 and 2 ಯಾವ ಥರ ಸಾಲ್ವ್ ಮಾಡ್ಬೋದು? ಸೊ ಹಿಯರ್ ಯು ಯುವರ್ ಸ್ಟೆಪ್ಸ್. ಈಕ್ವೇಷನ್ 4 ಹಾಗೆ ಬರ್ಕೊಳ್ಳಿ. ಈಕ್ವೇಷನ್ 1ನ 6ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ -6g + 18f is equal to 66. ಇಲ್ಲಿ ಆ್ಯಡ್ ಮಾಡಿದಾಗ g ಕ್ಯಾನ್ಸಲ್ ಆಗಿ ಎಫ್ ವ್ಯಾಲ್ಯೂ ಇಲ್ಲಿಗೆ ಫ್ರ್ಯಾಕ್ಷನ್ ಬರುತ್ತೆ, ಬರಲಿ ಹಾಗೆ ಇಡಿ 5/2. ಓಕೆ, ಈ ಎಫ್ ವ್ಯಾಲ್ಯೂನ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ g is -7/2. ಈ ಎಫ್ ಆ್ಯಂಡ್ ಜಿ ವ್ಯಾಲ್ಯೂನ ಈಕ್ವೇಷನ್ 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 3 ಮಾಡ್ಬೋದು, 4 ಮಾಡ್ಬೋದು, ಇಟ್ಸ್ ಅಪ್ ಟು ಯು. ಆವಾಗ ನಮಗೆ ಐಲ್ ಗೆಟ್ ದ ವ್ಯಾಲ್ಯೂ ಆಫ್ ಸಿ ಆ್ಯಸ್ -14. ಗೊತ್ತಾಗ್ತಿದೆಯಾ? ಫೈನಲಿ ನಾವು ರಿಕ್ವೈರ್ಡ್ ಈಕ್ವೇಷನ್ x² + y² + 2gx 2fy + c = 0ಗೆ ಎಫ್ ಜಿ ಮತ್ತು ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಫೈನಲ್ ಆನ್ಸರ್. ದಟ್ ಈಸ್ ದ ರಿಕ್ವೈರ್ಡ್ ಈಕ್ವೇಷನ್ ಆಫ್ ದಿ ಸರ್ಕಲ್ ಇಸ್ x² + y² -7x + 5y -14 = 0. ಗೊತ್ತಾಗ್ತಿದೆಯಾ? ಸೊ ಈ ಥರ ಈ ಕ್ವೆಶ್ಚನ್ಗೆ ಸೊಲ್ಯೂಷನ್ ನಿಮಗೆ ಇರುತ್ತೆ. ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ದ ಕ್ವೆಶ್ಚನ್ ನಂಬರ್ 11. ಸೊ ಕ್ವೆಶ್ಚನ್ ನಂಬರ್ 12 ಹೋಗೋದಕ್ಕಿಂತ ಮುಂಚೆ ಇದೇ ಥರ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ಡಿಸ್ಕಸ್ ಮಾಡಿ ವಿಲ್ ಗೋ ಟು ದ ಕ್ವೆಶ್ಚನ್ ನಂಬರ್ 12. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಆಲ್ಸೋ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. ಯಾವ ಥರ ಇದೆ ಅಂತಂದರೆ ಕ್ವೆಶ್ಚನ್ ನೀವು ಓದ್ಬೋದು. ಫೈಂಡ್ ದ ಇಕ್ವೇಷನ್ ಆಫ್ ದ ಸರ್ಕಲ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ಸ್ 2, -2 and 3, 4 and whose center lies on the line x + y is equal to 2. ಓಕೆ, ಸೊ ನಿಮಗೆ ಇದು ಹೇಗೆ ಬರುತ್ತೆ ಅಂದರೆ ಕನ್ಸಿಡರ್ಡ್ ಅ ಸರ್ಕಲ್, ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಆನ್ ದಿಸ್ ಲೈನ್ ಆ್ಯಂಡ್ ಪಾಸಿಂಗ್ ಥ್ರೂ 2 points 3, 4 and 2, -2. ಆ್ಯಸ್ ಯೂಶುವಲ್ ಜನರಲ್ ಇಕ್ವೇಷನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೆಂಟರ್ -g, -f ಈ ಲೈನ್ ಮೇಲೆ ಇರುತ್ತೆ ಅಂತ ನೀವು ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫಸ್ಟ್ ಇಕ್ವೇಷನ್ -g - f is equal to 2.
ಇದನ್ನು ಫಸ್ಟ್ ಇಕ್ವೇಷನ್ ಅಂತ ತಗೊಳ್ಳಿ. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ 1 by 1 ಒಂದೊಂದು ಪಾಯಿಂಟ್ನೇ ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ 2, 2 ಲೈಸ್ ಆನ್ ಇಕ್ವೇಷನ್ ಸ್ಟಾರ್ ಅಂತ ಎಕ್ಸ್ಗೆ 2 ವೈಗೆ -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಇಕ್ವೇಷನ್ ನಂಬರ್ 2 ವಿಚ್ ಇಸ್ 4g - 4f + c is equal to -8. ಓಕೆ, ಇದು ಪ್ರೊಸೀಜರ್ ಸೇಮ್ ಇರೋದ್ರಿಂದ ನಾನು ನಿಮಗೆ ಸಾಲ್ವ್ ಮಾಡಿ ಒಂದು ಬ್ರೀಫ್ ಅಪ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಟ್ರೈ ಇಟ್ ಬೈ ಯೋರ್ ಓನ್ ಸೆಲ್ಫ್. Similarly, second case, you put the point 3, 4 to this equation number star. There you will be getting another equation 6g plus 8f plus c is equal to -25. ಈಗ 2 ಮತ್ತು 3ನ ಸಾಲ್ವ್ ಮಾಡ್ತಾ ಇದ್ದೀವಿ. ಹೇಗೆ ಅಂತಂದರೆ ಅಲ್ಲಿ ಜಸ್ಟ್ ಟೇಕ್ 3 - 2 ಗೊತ್ತಾಗ್ತಿದೆಯಾ. ಇಕ್ವೇಷನ್ 3 - ಇಕ್ವೇಷನ್ 2 ಮಾಡಿದಾಗ ಸಿ ಕ್ಯಾನ್ಸಲ್ ಆಗಿ ಅಲ್ಲಿ ಗೆಟ್ ಎ ನ್ಯೂ ಇಕ್ವೇಷನ್ ಜಸ್ಟ್ ಇನ್ ಟರ್ಮ್ಸ್ ಆಫ್ g and f. ದಟ್ ಇಕ್ವೇಷನ್ ಇಸ್ 2g plus 12f is equal to -17. ಸೊ ಈಗ ನೋಡಿ, ಫಸ್ಟ್ ಇಕ್ವೇಷನ್ -g - f ಇದೆ, ಫೋರ್ತ್ ಇಕ್ವೇಷನ್ 2g 12f ಇದೆ. ಸೊ ಇದು ಸಾಲ್ವ್ ಮಾಡೋದಕ್ಕೆ ಈ ಇಕ್ವೇಷನ್ ಹಾಗೆ ಇಟ್ಕೊಂಡು ಈ ಇಕ್ವೇಷನ್ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ g ಕ್ಯಾನ್ಸಲ್ ಆಗುತ್ತೆ, 12ಇಂದ ಮಲ್ಟಿಪ್ಲೈ ಮಾಡಿದ್ರೆ f ಕ್ಯಾನ್ಸಲ್ ಆಗುತ್ತೆ. ಆಲ್ವೇಸ್ ಬೆಟರ್ ಗೋ ಫಾರ್ ದ ಸಿಂಪ್ಲೆಸ್ಟ್ ಪ್ರೊಸೀಜರ್. ಅಂದರೆ ಈ ಇಕ್ವೇಷನ್ 2ಇಂದ ಮಲ್ಟಿಪ್ಲೈ ಮಾಡಿ ಯು ಕ್ಯಾನ್ ಕ್ಯಾನ್ಸಲ್ g. ಓಕೆ, ಸೊ ದ ಸ್ಟೆಪ್ ಗೋಸ್ ಇನ್ ದಿಸ್ ವೇ. ಸೊ ಸಾಲ್ವಿಂಗ್ ಇಕ್ವೇಷನ್ 1 and 4, ಇಕ್ವೇಷನ್ 4 ಹಾಗೆ ಬರ್ಕೊಳ್ತಾ ಇದ್ದೀನಿ. ಇಕ್ವೇಷನ್ 1ಗೆ 2ಇಂದ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ರೆ 2g ಕ್ಯಾನ್ಸಲ್ ಆಗಿ ಅಲ್ಲಿ ಗೆಟ್ ದ ವ್ಯಾಲ್ಯೂ ಆಫ್ ಎಫ್ ಯಾವ ಥರ ಬರುತ್ತೆ, -13/10 ಬರುತ್ತೆ. ಸೊ ಐಲ್ ಕೀಪ್ ದ ವ್ಯಾಲ್ಯೂ ಆಫ್ ಎಫ್ ಆ್ಯಸ್ -1.3. ಸೊ ಡೆಸಿಮಲ್ ಬರುತ್ತೆ, ಟರ್ಮಿನೇಟಿಂಗ್ ಡೆಸಿಮಲ್ ಬರೋದ್ರಿಂದ 1.3 ಬರ್ಕೊಳ್ಳಿ. ನಿಮಗೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ, ಇಲ್ಲಾಂದರೆ ಇಲ್ಲೆಲ್ಲ LCM ತೊಗೊಳ್ಬೇಕಾಗುತ್ತೆ. ಸೊ ಈ ಎಫ್ ವ್ಯಾಲ್ಯೂನ ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ g ವ್ಯಾಲ್ಯೂ ಸಿಗುತ್ತೆ ವಿಚ್ ಇಸ್ -0.7. ಈಗ ಎಫ್ ವ್ಯಾಲ್ಯೂ ಮತ್ತು g ವ್ಯಾಲ್ಯೂ ಎರಡನ್ನೂ ಇಕ್ವೇಷನ್ ನಂಬರ್ 2ಗೆ ಹಾಕಿ, ಐ ಹ್ಯಾವ್ ಡನ್ ಇಟ್ ಫಾರ್ ಯು. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ c ಆ್ಯಸ್ -10.4. So once I get the value of f, g and c, use it into the general equation which is the equation number star, and you will get my required equation as follows: x square plus y square minus 1.4x minus 2.6y minus 10.4 is equal to 0. ಫೈನ್. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಕ್ವೆಶನ್ನು ಎಕ್ಸಾಮಿಗೆ ಕೇಳದೇ ಇರ್ಬೋದು PUC ಎಕ್ಸಾಮ್ಸ್ಗೆ, ಆದರೆ CETಗೆ ಈ ಥರ ಕ್ವೆಶನ್ ಕೇಳೋ ಸಾಧ್ಯತೆಗಳು ಇರ್ತವೆ. ಸೊ ಯು ಶುಡ್ ಬಿ ರೆಡಿ ಫಾರ್ ಸಚ್ ಕೈಂಡ್ ಆಫ್ ಚಾಲೆಂಜಿಂಗ್ ಕ್ವೆಶನ್ಸ್. ಸರಿನಾ ಫ್ರೆಂಡ್ಸ್? ಓಕೆ, ಸೊ ಲೆಟ್ಸ್ ಗೋ ಅಪ್ ಟು ದಿ ನಾವು ನೆಕ್ಸ್ಟ್ ಕ್ವೆಶನ್. ಇಲ್ಲಿಂದ ನಾವು ಪ್ರಾಬ್ಲಮ್ಸ್ನ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಸೊ ಹಿಯರ್ ಕಮ್ಸ್ ದ ಕ್ವೆಶನ್ ನಂಬರ್ 12. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್ ವಿತ್ ರೇಡಿಯಸ್ 5. ಅಂದರೆ ರೇಡಿಯಸ್ ಕೊಟ್ಟಿದ್ದಾನೆ, ಹೂ ಸೆಂಟರ್ ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್. ಯೂಶಲಿ ಸೆಂಟರು ಎಕ್ಸ್ ಆ್ಯಕ್ಸಿಸ್ ಮೇಲಿದ್ದಂತೆ ಇರಲಿ, ಆ್ಯಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3. ಇಲ್ಲಿ 3 ಡಿಫ್ರೆಂಟ್ ಕೇಸ್ ಕೊಟ್ಟಿದ್ದಾನೆ. ಒಂದು ರೇಡಿಯಸ್ ಕೊಟ್ಟಿದ್ದಾನೆ, ಸೆಂಟರ್ ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್ ಕೊಟ್ಟಿದ್ದಾನೆ, ಆ್ಯಂಡ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಕೊಟ್ಟಿದ್ದಾನೆ. ಇದನ್ನು ನಾವು ಅನಲೈಸ್ ಮಾಡಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಫೈನ್, ರೈಟ್. ಸೊ ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್. ಇದು ನಮ್ಮ ಇಕ್ವೇಷನ್ ಸರ್ಕಲ್ ಅಂತ ತಗೊಳ್ಳೋಣ. ವಿತ್ ರೇಡಿಯಸ್ 5. ಈ ಸರ್ಕಲ್ನ ರೇಡಿಯಸ್ 5 ಸೆಂಟಿಮೀಟರ್ ಅಥವಾ 5 ಯೂನಿಟ್ಸ್ ತೊಗೊಂಡಿದ್ದೀರಿ. ಹೂ ಸೆಂಟರ್ ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್. ನೀವು ಇಲ್ಲಿ ನೋಡ್ಬೋದು, ಯೂಶಲಿ ಸೆಂಟರ್ ಆಫ್ ದಿ ಜನರಲ್ ಸರ್ಕಲ್, ಜನರಲ್ ಇಕ್ವೇಷನ್ ಆಫ್ ದ ಸರ್ಕಲ್ಗೆ ಸೆಂಟರ್ -c, -f ಎದ್ರ ಮೇಲಿದೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲಿದೆ. ಇದು ಇಲ್ಲಿರ್ಬೋದು, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಮೇಲಿರೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ನಾನು ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಆ್ಯಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ 2, 3 ಯೂಶಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋದ್ರಿಂದ ಈ ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ. ಸೊ ಈ ಡೇಟಾನ ಇಟ್ಕೊಂಡು ವಿ ಶುಡ್ ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್. ಸೊ ಈ ಕೇಸಲ್ಲೂ ಅಷ್ಟೇ ಇಕ್ವೇಷನ್ನ ನಾವು ಜನರಲ್ ಇಕ್ವೇಷನ್ ಆಫ್ ದಿ ಸರ್ಕಲ್ ಕನ್ಸಿಡರ್ ಮಾಡೋಣ. ರೈಟ್. ಸೊ ಹಿಯರ್ ಕಮ್ಸ್ ದ ಪ್ರೂಫ್. ಲೆಟ್ ದ ರಿಕ್ವೈರ್ಡ್ ಇಕ್ವೇಷನ್ ಬಿ x square plus y square plus 2gx plus 2y5 plus c is equal to 0. ಓಕೆ, ಸೊ ಫಸ್ಟ್ ಕಂಡೀಷನ್ ಏನು ತೊಗೊಳ್ತೀನಿ, ಸೆಂಟರ್ -g, -f ಲೈಸ್ ಆನ್ ಎಕ್ಸ್ ಆ್ಯಕ್ಸಿಸ್. ಸೊ ಪ್ಲೀಸ್ ಬಿ ಕೇರ್ಫುಲ್ ಹಿಯರ್. ಸೆಂಟರು ಎಕ್ಸ್ ಆ್ಯಕ್ಸಿಸ್ ಮೇಲಿದೆ ಅಂದರೆ ದಿಸ್ ಇಂಪ್ಲೈಸ್, ಅರ್ಥ ಮಾಡ್ಕೊಳ್ಳಿ, ಪಾಯಿಂಟು ಸೆಂಟರ್ ಇಸ್ ನಥಿಂಗ್ ಬಟ್ ಅ ಪಾಯಿಂಟ್. ಇಫ್ ದ ಪಾಯಿಂಟ್ ಈಸ್ ಆನ್ ಎಕ್ಸ್ ಆ್ಯಕ್ಸಿಸ್, ನೆನ್ಪಿಟ್ಕೊಳ್ಳಿ, ಪಾಯಿಂಟು ಎಕ್ಸ್ ಆ್ಯಕ್ಸಿಸ್ ಮೇಲಿದ್ರೆ y ಕೋಆರ್ಡಿನೇಟ್ 0 ಆಗೋಗುತ್ತೆ. ಇಸ್ ಇಟ್ ನಾಟ್? So please remember, if the point is on x-axis, then the y coordinate is 0, because on x-axis y will be 0. ಅರ್ಥ ಆಗ್ತಿದೆಯಾ? So this implies I can say -f is equal to 0. ಗೊತ್ತಾಗ್ತಿದೆಯಾ? y coordinate 0 ಆಗುತ್ತೆ. If -f is 0, so I can write directly f is equal to 0. ಒಂದು ವ್ಯಾಲ್ಯೂ ಸಿಕ್ಕಾಯಿತು using this condition, first condition. Right. So once I get the value of f, the second condition I will use is
ರೇಡಿಯಸ್ ಇಸ್ ಈಕ್ವಲ್ ಟು 5. ಓಕೆನಾ, ಈ ಕಂಡೀಷನ್ ಯೂಸ್ ಮಾಡ್ತಾ ಇದ್ದೀನಿ. ವಿ ನೋ ದ ಫಾರ್ಮುಲಾ ಫಾರ್ ರೇಡಿಯಸ್ ಇಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಕರೆಕ್ಟಾ? ನಾವು ವಾಟ್ ಈಸ್ ಆರ್ ಅವನೇ ಕೊಟ್ಟಿದ್ದಾನೆ, 5 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಸೊ ಜಿ ಸ್ಕ್ವೇರ್ ಪ್ಲಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್. ಎಫ್ ಇಸ್ 0, ಸೊ 0 ಅಂದರೆ 0 ಸ್ಕ್ವೇರ್ ಇಸ್ ಆಲ್ಸೋ 0, ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ 0 ಸ್ಕ್ವೇರ್ ಮೈನಸ್ ಸಿ. ಗೊತ್ತಾಗ್ತಿದೆಯಾ? ಸೊ ಸಿನ್ಸ್ ದ ರೇಡಿಯಸ್ ಕೆನಾಟ್ ಬಿ ನೆಗೆಟಿವ್, ವಿ ಶಲ್ ಟೇಕ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಇಫ್ ಯು ಟೇಕ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, we get 5 square will be 25. This is nothing but g square minus c. Correct alva? So next ಏನು ಮಾಡ್ತೀನಿ, c ನ ಆ ಕಡೆ ತಗೊಂಡೋಗಿ 25 ನ ಈ ಕಡೆ ತಗೊಂಡು ಬಂದರೆ, therefore the value of c will be g square minus 25. ಗೊತ್ತಾಗ್ತಿದೆಯಾ? ಇಲ್ಲೊಂದು ಇಕ್ವೇಷನ್ ಟೈಪ್ ಬರುತ್ತೆ, ಇದನ್ನು ಸದ್ಯಕ್ಕೆ ಹೀಗೆ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಕಂಡೀಷನು, ಲೆಟ್ ಮೀ ಟೇಕ್ ದ ಪಾಯಿಂಟ್ 2, 3 lies on equation star. So 2, 3 if it is lies on equation star, so apply ಮಾಡಿ, x ಗೆ 2 ಹಾಕ್ತೀವಿ. So 2 square plus y is 3 square plus 2 times g into x is 2 plus 2 times f is 0, ಬೇಕಾದ್ರೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ, and y I can take it as 3 plus c is equal to 0. ನಿಮಗೆ ಕೆಲಸ ಕಡಿಮೆ ಆಗುತ್ತೆ, ಎಫ್ ವ್ಯಾಲ್ಯೂ ಆಲ್ರೆಡಿ ಇರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ 2 ಸ್ಕ್ವೇರ್, ಸಾರಿ ಇದು ಸ್ಕ್ವೇರ್ ಇದು. ಓಕೆ, ಸೊ ಲೆಟ್ಸ್ ಚೆಕ್. 2 ಸ್ಕ್ವೇರ್ ವಿಲ್ ಬಿ 4, 3 ಸ್ಕ್ವೇರ್ ವಿಲ್ ಬಿ 9 ಪ್ಲಸ್ 2 2s are 4g ಬರುತ್ತೆ, ಪ್ಲಸ್ ದಿಸ್ ಇಸ್ 0 ಬಿಕಾಸ್ ಎಫ್ ಇಸ್ 0, ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ಸೊ ದೇರ್ ಫೋರ್ ಈಗ ನೋಡಿ 4g, ಓಕೆ, ಪ್ಲಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ. ಸಿಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ವಿಟ್ ಈಸ್ g square minus 25 is equal to 0. ಓಕೆ, ಎನಿಹೌ ಇಲ್ಲಿ ಇನ್ನೊಂದಿದೆ, 4 plus 9 is equal to 13 ಕೂಡ ಇದೆ, ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಓಕೆ, ಸೊ 4 plus 9 is 13 plus 4g, and this is 0. ರಿಮೆಂಬರ್, c is equal, I can take this as equation 1 ಅಂತ ತಗೊಂಡು I will say by using equation 1. ಅರ್ಥ ಆಗ್ತಿದೆಯಾ? ಸೊ ಇದು ಹೆಂಗೆ ಬಂತಂದರೆ, using equation 1, c is nothing but, remember, c is nothing but g square minus 25. Okay, further simplify ಮಾಡಿದ್ರೆ you'll get a quadratic equation, g square plus 4g. Now 13 minus 25 will be minus 12. This is equal to 0. Okay, so ಇದನ್ನು ಫ್ಯಾಕ್ಟರೈಸ್ ಮಾಡೋದು ನಿಮಗೆ ಬಿಡ್ತೀನಿ. You know how to factorize. So g square plus, I'll take 6 2s are 12. So I will take it as 6g minus 2g minus 12. This is equal to 0. Right, so next to first two terms ಅಲ್ಲಿ g ಕಾಮನ್ ತೆಗೆದ್ರೆ I'll get g plus 6. Next two terms ಅಲ್ಲಿ minus 2 ಕಾಮನ್ ತೆಗೆದ್ರೆ I'll get g minus into plus will give me minus 2 6 is at 12. This is equal to 0. So the factors will be g plus 6 into g minus 2 will be equal to 0. ಗೊತ್ತಾಗ್ತಿದೆಯಾ? ರೈಟ್, ಈಗ if I take g plus 6 is equal to 0 ತಗೊಂಡ್ರೆ I will get g is equal to minus 6. ಗೊತ್ತಾಗ್ತಿದೆಯಾ? ಫೈನ್. Or the other cases, if g minus 2 is equal to 0, then that will give me g is equal to plus 2. ಗೊತ್ತಾಗ್ತಿದೆಯಾ? ಸೊ ಈಗ ನನಗೆ ಎಫ್ ವ್ಯಾಲ್ಯೂ ಏನೋ 0 ಇದೆ, ಜಿ ವ್ಯಾಲ್ಯೂ 2 ಇದೆ. ನಾವು ಈ ಎರಡೂ ವ್ಯಾಲ್ಯೂನ I'll put into the equation 1, I'll get the value of c again. ಓಕೆ, ಸೊ ಫಸ್ಟ್ ಕೇಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, I will take g is equal to minus 6. So c value would be g square minus 25. g square ಅಂದರೆ minus 6 square minus 25. Okay, so this is nothing but minus 6 square ಏನಾಗುತ್ತೆ, 36 ಆಗುತ್ತೆ. 36 minus 25, this will be nothing but 11. ಕರೆಕ್ಟ್ ಅಲ್ವಾ? ಸೊ ರಿಮೆಂಬರ್, ಇಲ್ಲಿ ನಮಗೆ ಎರಡು ಪೇರ್ ಆಫ್ ಇಕ್ವೇಷನ್ ಸಿಗುತ್ತೆ. ಎಫ್ ಎನಿಹೌ 0, ಇಲ್ಲಿ ಏನು ಸಿಕ್ತು ನಮಗೆ, ಜಿ ವ್ಯಾಲ್ಯೂ minus 6 ಇದ್ದಾಗ ಸಿ ವ್ಯಾಲ್ಯೂ ಪ್ಲಸ್ 11 ಬಂತು. ಓಕೆ, ಸೊ ಸೆಕೆಂಡ್ ಕೇಸಲ್ಲಿ ಇಫ್ ಐ ಟೇಕ್ ಜಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ಲಸ್ 2, ದೆನ್ ಸಿ ವಿಲ್ ಬಿ 2 ಸ್ಕ್ವೇರ್ minus 25 ಆಗುತ್ತೆ. ಸೊ 2 ಸ್ಕ್ವೇರ್ ವಿ ನೋ ಇಟ್ ಇಸ್ 4 minus 25 will be minus 21. ಗೊತ್ತಾಗ್ತಿದೆಯಾ? ಸೊ ಇಲ್ಲೇನಾಯಿತು, ಇಫ್ ಐ ಹ್ಯಾವ್ ಜಿ ಇಸ್ ಈಕ್ವಲ್ ಟು minus 2, then c value would be minus 21.
Okay, so in this case, remember, we will be getting pair of equations. ಎರಡು set of equations ಬರುತ್ತೆ, which are as follows. ಓಕೆ, ಸೊ ರಿಕ್ವೈರ್ಡ್ ಇಕ್ವೇಷನ್ಸ್ ಏನಾಗುತ್ತೆ, ಎರಡು ಬರುತ್ತೆ ಅಂತಂದರೆ ಫಸ್ಟ್ ಕೇಸಲ್ಲಿ ಎಫ್ ಎನಿಹೋ 0 ಇರುತ್ತೆ, ಜಿ ವ್ಯಾಲ್ಯೂ ಫಸ್ಟ್ ಕೇಸಲ್ಲಿ -6 ತೊಗೊಳ್ಳೋಣ, ಆವಾಗ ಸಿ ವ್ಯಾಲ್ಯೂ ವುಡ್ ಬಿ 11. ಓಕೆ, ಸೊ ಇದಕ್ಕೆ ಇಕ್ವೇಷನ್ ಸ್ಟಾರ್ಗೆ ಹಾಕಿದ್ರೆ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 g value is -6 into x plus 2 f value is 0 into y plus c value is 11 is equal to 0. So ಇಲ್ಲಿಂದ ಫಸ್ಟ್ ಒಂದು ಈಕ್ವೇಷನ್ ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -6 2s 12x ಆಗುತ್ತೆ, ಎನಿಹೌ 0 into y will be 0 plus 11 will be equal to 0. This is my first equation of the circle. ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟು ಸೆಕೆಂಡ್ ಕೇಸಲ್ಲಿ ಎಫ್ ಅಲ್ಲಿ ಏನು ಬದಲಾವಣೆ ಇಲ್ಲ, ಜಿ ಚೇಂಜ್ ಆಗುತ್ತೆ. ಐ ವಿಲ್ ಪುಟ್ ಜಿ ಈಸ್ ಈಕ್ವಲ್ ಟು +2, ಸೊ ಸಿ ವಿಲ್ ಬಿ -21. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ ಎಫ್ ಜಿ ಆ್ಯಂಡ್ ಸಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಜಿ ವ್ಯಾಲ್ಯೂ ಇಸ್ 2 ಇಂಟು ಎಕ್ಸ್ ಪ್ಲಸ್ 2 ಎಫ್ ವ್ಯಾಲ್ಯೂ ಇಸ್ 0 ಇಂಟು ವೈ ಪ್ಲಸ್ ಸಿ ವ್ಯಾಲ್ಯೂ ಇಸ್ -21 ಇಸ್ ಈಕ್ವಲ್ ಟು 0. ದೇರ್ ಫಾರ್ ರಿಕ್ವೈರ್ಡ್ ಇಕ್ವೇಷನ್ ಇಲ್ಲೇನು ಸಿಗುತ್ತೆ, ಎಕ್ಸ್ ಸ್ಕ್ವೇರ್ plus y square plus 4x, this term is 0, minus 21 is equal to 0. Okay, so frame this equation also. ರೈಟ್, ಸೊ ಇಲ್ಲಿ ಎರಡು ಇಕ್ವೇಷನ್ ಸಿಕ್ತು. ನಿಮ್ಗೊಂದು ಕನ್ಫ್ಯೂಷನ್ ಇರ್ಬೋದು, ಸರ್ ಏನು ಸರ್ ಇಲ್ಲಿವರೆಗೂ ಒಂದೊಂದು ಇಕ್ವೇಷನ್ ಬರ್ತಿತ್ತು, ಎರಡು ಇಕ್ವೇಷನ್ ಬಂದಿದೆ ಅಂದರೆ ದಿ ಆನ್ಸರ್ ಇಸ್ ವೆರಿ ಸಿಂಪಲ್. ಅವನು ಕೊಟ್ಟಿರುವಂಥ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದು ಒಂದು ಇಕ್ವೇಷನ್ ಎಲ್ಲ, ಈ ಎರಡೂ ಇಕ್ವೇಷನು ಕೊಟ್ಟಿರುವಂಥ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅಂದರೆ ಕೊಟ್ಟಿರುವಂಥ ಕಂಡೀಷನ್ ನಾವು ಕ್ವೆಶ್ಚನಲ್ಲಿ ಏನು ನೋಡಿದ್ವಿ ಅಂದರೆ ಇದು ರೇಡಿಯಸ್ 5 ಯೂನಿಟ್ಸ್ ಇದ್ದು ಸೆಂಟರ್ ಎಕ್ಸ್ ಆ್ಯಕ್ಸಿಸ್ ಮೇಲಿದ್ದು ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3, ಈ ಮೂರು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಒಂದು ಇಕ್ವೇಷನ್ ಅಲ್ಲ, ಎರಡು ಸರ್ಕಲ್ಸ್ ಇದ್ದಾವೆ. ದಟ್ ಈಸ್ ದ ಮೀನಿಂಗ್ ಆಫ್ ಹ್ಯಾವಿಂಗ್ 2 ಇಕ್ವೇಷನ್ಸ್. ಗೊತ್ತಾಗ್ತಿದೆಯಲ್ಲ, ಫೈನ್. ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ವಿತ್ ದಿಸ್. ಇಲ್ಲಿಗೆ ನಮ್ಮ 12th ಕ್ವೆಶ್ಚನ್ ಮುಗೀತು. ಲೆಟ್ಸ್ ಟೇಕ್ ಅಪ್ ದಿ 13th ಒನ್. ಸೊ ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 13. ಇದು ಸ್ವಲ್ಪ ಚೆನ್ನಾಗಿದೆ. ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್ ಪಾಸಿಂಗ್ ಥ್ರೂ 0, 0. ಏನು 0, 0 ಅಂದರೆ ಆರಿಜಿನ್ ತಾನೆ. ಓಕೆ, ಸೊ ಇಕ್ವೇಷನ್ ಆಫ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತೆ, ನೆನಪಿರಲಿ, ಸ್ಪೆಷಲ್ ಕಂಡೀಷನ್ ತೊಗೊಳ್ತೀನಿ. ಆ್ಯಂಡ್ ಮೇಕಿಂಗ್ ಇಂಟರ್ಸೆಪ್ಟ್ಸ್ ಎ ಆ್ಯಂಡ್ ಬಿ ಆನ್ ದಿ ಕೋಆರ್ಡಿನೇಟ್ ಆ್ಯಕ್ಸಿಸ್. ಕೋಆರ್ಡಿನೇಟ್ ಆ್ಯಕ್ಸಿಸ್ ಅಂದರೆ ಏನು, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್. ಅದರ ಅರ್ಥ ಈಗ ಹೇಳ್ತೀನಿ ನೋಡಿ. ಐ ವಿಲ್ ಹೆಲ್ಪ್ ಯು ಟು ಅನಲೈಸ್ ದಿಸ್ ಡೇಟಾ. ಫೈನ್, ಸೊ ಇದು ನಮ್ಮ ಒಂದು ಇಕ್ವೇಷನ್ ತೊಗೊಂಡಿದ್ದೀನಿ, ನೀವು ನೀಟಾಗಿ ನೋಡಿ. ದಿಸ್ ಇಕ್ವೇಷನ್ ಈಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಆ ಸರ್ಕಲ್ ಏನಾಗ್ತಿದೆ, ಸರ್ಕಲ್ ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ ಒಂದು ಕಂಡೀಷನು. ಇಟ್ ಈಸ್ ಮೇಕಿಂಗ್ ಇನ್ ಇಂಟರ್ಸೆಪ್ಟ್ಸ್ ಎ ಆ್ಯಂಡ್ ಬಿ ವಿತ್ ದ ಪಾಸಿಟಿವ್ ವಿತ್ ದ ಎಕ್ಸ್ ಆ್ಯಕ್ಸಿಸ್. ಅಂದರೆ ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸು ಎ, ಗೊತ್ತಾಗ್ತಿದೆಯಾ, ಮತ್ತು ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸು ಪಿ. ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಪಾಯಿಂಟ್ ಇಯರ್, ಒಂದು ಪಾಯಿಂಟ್ ಎ ಅಂತ ತಗೊಳ್ಳೋಣ. ಈ ಪಾಯಿಂಟ್ ಯಾವ ಥರ ಇರುತ್ತೆ ಅಂದರೆ, ರಿಮೆಂಬರ್ ದ ಪಾಯಿಂಟ್ ಈಸ್ ಆನ್ ಎಕ್ಸ್ ಆ್ಯಕ್ಸಿಸ್, ಸೊ ವೈ ಕೋಆರ್ಡಿನೇಟ್ ವಿಲ್ ಬಿ 0. ಸೊ ಈ ಪಾಯಿಂಟು A, 0 ಅಂತ ಇರುತ್ತೆ. ಅರ್ಥ ಆಗ್ತಿದೆಯಾ. ಸೊ ಇನ್ನೊಂದು ದೇರ್ ಇಸ್ ಅ ಪಾಯಿಂಟ್ ಬಿ ಅಂತ ತಗೊಳ್ಳೋಣ. ದಿಸ್ ಈಸ್ ಆನ್ ವೈ ಆ್ಯಕ್ಸಿಸ್, ಸೊ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ 0 ಆ್ಯಂಡ್ ಈ ಡಿಸ್ಟೆನ್ಸ್ ವೈ ಆಗಿರೋದ್ರಿಂದ this will be the point. ಸೊ ಇದರ ಅರ್ಥ ಏನು, ಐ ಹ್ಯಾವ್ ಟು ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್. ಒಂದು ಆರಿಜಿನ್ನು, ಒಂದು A, 0, ಇನ್ನೊಂದು 0, B. ಕನ್ಫ್ಯೂಸ್ ಮಾಡ್ಕೋಬೇಡಿ, B, 0 ಬರೀಬಾರ್ದು. ಬಿಕಾಸ್ ಪಾಯಿಂಟ್ ವೈ ಆ್ಯಕ್ಸಿಸ್ ಮೇಲಿದ್ದಾಗ ಎಕ್ಸ್ ಕೋಆರ್ಡಿನೇಟ್ 0 ಇರುತ್ತೆ, ಪಾಯಿಂಟ್ ಎಕ್ಸ್ ಆ್ಯಕ್ಸಿಸ್ ಮೇಲಿದ್ದಾಗ ವೈ ಕೋಆರ್ಡಿನೇಟ್ 0 ಇರುತ್ತೆ. ಗೊತ್ತಾಗ್ತಿದೆಯಾ. ಆಮೇಲೆ ಇನ್ನೊಂದು ಕೇಸ್ ಅಂತಂದರೆ, ನಾನು ನಿಮಗೆ ಥಿಯರಿ ಹೇಳುವಾಗ ಹೇಳಿದ್ದೆ, ಇಫ್ ದ ಜನರಲ್ ಇಕ್ವೇಷನ್ ಆಫ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಆರಿಜಿನ್ ಇದ್ದರೆ we will get c is equal to 0. therefore required condition ಅನ್ನು ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. we will take this with c is equal to 0. ಅರ್ಥ ಆಗ್ತಿದೆಯಾ. do you know this is a special equation because the circle is passing through the origin. so here comes the proof. so let's consider this. the required equation of the circle passing through the origin 0, 0 be x square plus y square plus 2gx plus 2fy is equal to 0. c ಏನಾಯಿತು, ಸಿ ವಿಲ್ ಬಿ 0. ಇದೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಇಕ್ವೇಷನ್ ಮಾಡಬೇಕಾಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ. ಇಫ್ ಯು ಆರ್ ಬ್ರಿಲಿಯಂಟ್ ಎನಫ್ ಯೂಸ್ ದಿಸ್ ಕಂಡೀಷನ್. ಇಲ್ಲ ಅಂತಂದರೆ ಜನರಲ್ ಇಕ್ವೇಷನ್ನೇ ಕನ್ಸಿಡರ್ ಮಾಡಿ ಪಾಸಿಂಗ್ ಥ್ರೂ ದ ಆರಿಜಿನ್ ಹಾಕಿ ನೋಡಿ. ಎಕ್ಸು ವೈ 0 ಹಾಕಿದ್ರೆ ಒಂದು ಇದು 0 ಆಗುತ್ತೆ, ಇದು 0 ಆಗುತ್ತೆ, ಈ 4 ಟರ್ಮ್ 0 ಆಗಿದ್ರೆ ಯು ವಿಲ್ ಗೆಟ್ ಸಿ ಈಸ್ ಈಕ್ವಲ್ ಟು 0. ಸೊ ಕೆಲಸ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ವಿ ಶುಡ್ ನೋ ಹೌ ಟು ಡೂ ಇಟ್ ಸ್ಮಾರ್ಟ್ ವರ್ಕ್. ಗೊತ್ತಾಗ್ತಿದೆಯಾ. ರೈಟ್.
ಈಗ ನೆಕ್ಸ್ಟ್ ಒಂದೊಂದು ಪಾಯಿಂಟೇ ತಗೊಳ್ಳೋಣ. ಪಾಯಿಂಟ್ ಎ ಕಾಮ 0 ಲೈಸ್ ಆನ್ ಈಕ್ವೇಷನ್ ಸ್ಟಾರ್. ಈ ಈಕ್ವೇಷನ್ ಮೇಲೆ ಪಾಯಿಂಟ್ ಇದೆ. ಸೊ ಪುಟ್ ಇಟ್ ಎಕ್ಸ್ ಈಸ್ ನಥಿಂಗ್ ಬಟ್ ಎ, ಸೊ ಎ ಸ್ಕ್ವೇರ್, ವೈ is 0, so b 0 square, 2g into x is a plus 2f, y is 0, this is equal to 0. So further simplify ಮಾಡಿದ್ರೆ this will be a square, ಇದು 0 ಇದೆ ಬಿಟ್ಬಿಡಿ, 2 times a into g, this is also 0, this is equal to 0. ಸೊ ಈಗ ಎರಡು ಟರ್ಮ್ಸಲ್ಲಿ a ಕಾಮನ್ ತೆಗೆದ್ರೆ you will get a plus 2g, this is equal to 0. So product of two terms is equal to 0. This implies a is equal to 0 or a plus 2g will be equal to 0. Okay. Therefore, ಇಲ್ಲಿಂದ ನಮಗೆ ಏನು ಸಿಗುತ್ತೆ? The value of g would be minus a divided by 2 ಸಿಗುತ್ತೆ. ಗೊತ್ತಾಗ್ತಿದೆಯಾ? This will be the value of g. ಹೆಂಗೆ ಸಿಗುತ್ತೆ? ಎನ ಆ ಕಡೆಗೆ ಸಬ್ಸ್ಟಿಟ್ಯೂಟ್ ತಗೊಂಡೋಗಿ ಮೈನಸ್ ಎ ಆಗುತ್ತೆ, ಡಿವೈಡ್ ಬೈ 2 ಮಾಡಿ ಜಿ ವ್ಯಾಲ್ಯೂ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಸಿಮಿಲರ್ಲಿ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ 0 ಕಾಮ ಬಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2g ಇಂಟು 0 ಆಗುತ್ತೆ ಪ್ಲಸ್ 2f ಇಂಟು ಬಿ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಸೊ ಇಲ್ಲೇನು ಸಿಗುತ್ತೆ? ಯು ವಿಲ್ ಗೆಟ್ ಬಿ ಸ್ಕ್ವೇರ್ ಪ್ಲಸ್ 2f ಇಂಟು ಬಿ ವಿಲ್ ಬಿ ಈಕ್ವಲ್ ಟು 0. ಮಿಕ್ಕಿದೆರಡು ಟರ್ಮ್ 0 ಆಗುತ್ತೆ. ಬಿ ಕಾಮನ್ ತೆಗೆದ್ರೆ b plus 2f will be 0. Now product of two terms is equal to 0 idre, this implies b is equal to 0 or b plus 2f will be equal to 0. b cannot be equal to 0. ಯಾಕೆ ಹೇಳಿ? b cannot be 0. Remember, b and a cannot be 0. ಯಾಕೆ ಅಂತಂದರೆ ಇಲ್ಲಿ a ಮತ್ತು b 0 ಆದರೆ ಈ ಮೂರು ಪಾಯಿಂಟು ಆರಿಜಿನ್ ಮೇಲೆ ಕೋಇನ್ಸಿಡೆಂಟ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ರಿಮೆಂಬರ್, a cannot be 0. Similarly, here b cannot be 0. Looking at the condition, ಏನಾಗುತ್ತೆ ಸರ್? a b 0 ಆದರೆ ಮೂರು ಪಾಯಿಂಟು ಆರಿಜಿನಲ್ ಕೂತ್ಕೊಳ್ಳುತ್ತೆ. ದೆನ್ ದೆರ್ ಇಸ್ ನೋ ಮೀನಿಂಗ್ ಇನ್ ಸಾಲ್ವಿಂಗ್ ದಿಸ್ ಕ್ವೆಶ್ಚನ್. ರೈಟ್. ಸೊ ಇಲ್ಲಿಂದ ನಮಗೆ b ಆ ಕಡೆ ತೊಗೊಂಡೋಗಿ ನಮಗೆ 2f is equal to minus b ಆಗುತ್ತೆ. ಸೊ f would be minus b divided by 2. ಗೊತ್ತಾಗ್ತಿದೆಯಾ? ಇಲ್ಲಿಗೆ ಎಫ್ ವ್ಯಾಲ್ಯೂ, ಜಿ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂ ಎಲ್ಲ ಗೊತ್ತಿದೆ. ಎನಿಹೋ ಸಿ ಬೇಕಾಗಿಲ್ಲ. ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇಂಟು ದಿಸ್, ಐ ವಿಲ್ ಗೆಟ್ ದಿ ರಿಕ್ವೈರ್ಡ್ ಇಕ್ವೇಷನ್. ಆ್ಯಕ್ಚುಲಿ ದಿಸ್ ಕ್ವೆಶ್ಚನ್ ಇಸ್ ಅ ನೈಸ್ ಕ್ವೆಶ್ಚನ್ ಫಾರ್ 3 marks. ಸೊ ರಿಕ್ವೈರ್ಡ್ ಇಕ್ವೇಷನ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ ಪ್ಲಸ್ 2 times ಜಿ ಅಂದರೆ ಏನು? ಮೈನಸ್ ಎ ಬೈ 2 ಎಕ್ಸ್ ಪ್ಲಸ್ 2 times ಎಫ್ ಅಂದರೆ ಮೈನಸ್ ಬಿ ಬೈ 2 ವೈ is equal to 0. ಸೊ ಸಿಂಪ್ಲಿಫೈ ಮಾಡಿ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ 2 ಕ್ಯಾನ್ಸಲ್ ಆಗುತ್ತೆ. therefore my required equation would be x square plus y square minus a into x minus b into y, this is equal to 0. Okay, this is a nice question for those who like challenging ones. So final answer ಗೆ ಫ್ರೇಮ್ ಮಾಡಿ, and that will end the solution for the question number 13. Here comes the next question. Find the equation of a circle with center 2, 2 and passing or passes through the point 4, 5. ಸೊ ಇಲ್ಲೇನು ಕೊಟ್ಟಿದ್ದಾನೆ? ಸೆಂಟರ್ ಗೊತ್ತಿದೆ, ರೇಡಿಯಸ್ ಗೊತ್ತಿದ್ರೆ ಬರಿಬೋದಾಗಿತ್ತು. ಆದರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾನೆ. ಇದನ್ನು ಅನಲೈಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋದು? ದಿಸ್ ಇಸ್ ಆ್ಯಕ್ಚುಲಿ ಸಿಂಪಲ್ ಒನ್. ಸಿ ಹೌ ಐ ಆಮ್ ಗೋನ್ ಟು ಹೆಲ್ಪ್ ಯು ಟು ಅನಲೈಸ್ ದಿಸ್. ರೈಟ್. ಸೊ ಇಲ್ಲಿ ಕಂಡೀಷನ್ ಏನು ಅಂತಂದರೆ, ಇಕ್ವೇಷನ್ ಆಫ್ ದ ಸರ್ಕಲ್ ಇದೆ, ವಿತ್ ಸೆಂಟರ್ 2, 2 ಇದೆ ಆ್ಯಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ ಇಲ್ಲಿ ನೋಡಿ, ಎಲ್ಲಿ ಬೇಕಾದರೂ ಒಂದು ಪಾಯಿಂಟ್ ತೊಗೊಳ್ಬೋದು. ನಾನು ಇಲ್ಲಿ ತೊಗೊಳ್ತೀನಿ, ವಿಚ್ ಈಸ್ ನಥಿಂಗ್ ಬಟ್ 4, 5. ಓಕೆ, ಈ ಪಾಯಿಂಟ್ನ ಎ ಅಂತ ತೊಗೊಳ್ತೀನಿ. ಈಗ ಸ್ವಲ್ಪ ಗಮನಿಸಿ, ಇಫ್ ಐ ಜಾಯಿನ್ ಸಿ ಪಿ, ಸಿನ ಸೆಂಟರ್ ಅಂತ ತೊಗೊಂಡ್ರೆ, ಇಫ್ ಐ ಜಾಯಿನ್ ಸಿ ಪಿ, ಡೋಂಟ್ ಯು ಥಿಂಕ್ ದಿಸ್ ಇಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್? ಇದು ರೇಡಿಯಸ್ ತಾನೆ. ಸೊ ಇಫ್ ಐ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ, ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಆರ್. ಸೊ ಸೆಂಟರ್ ಗೊತ್ತಿದೆ, ರೇಡಿಯಸ್ ಗೊತ್ತಿದೆ, ವಿ ಕ್ಯಾನ್ ಫೈಂಡ್ ದಿ ಇಕ್ವೇಷನ್. ಓಕೆ, ಸೊ ನಮ್ಮ ಕೆಲಸ ಏನು? ಇವೆರಡು ಪಾಯಿಂಟ್ನ ತಗೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡ್ಕೊಂಡು ವಿ ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಆ್ಯಂಡ್ ಹೆನ್ಸ್ ವಿ ಕ್ಯಾನ್ ರೈಟ್ ದಿ ಇಕ್ವೇಷನ್ ಆಫ್ ದಿ ಸರ್ಕಲ್. ರೈಟ್. ಸೊ ಕ್ಲಿಯರ್ಲಿ ಫ್ರಮ್ ಫಿಗರ್ ಅಥವಾ ಫ್ರಮ್ ಡೇಟಾ ಅಂತ ತಗೊಳ್ಬೋದು. ವಾಟ್ ಡು ಯು ಹ್ಯಾವ್? ದಿ ಸೆಂಟರ್ ವಿಚ್ ಇಸ್ ಸಿ, ಸೆಂಟರ್ ವ್ಯಾಲ್ಯೂ ಏನಿದೆ? 2, 2 ಇದೆ. ಓಕೆ, ನೆಕ್ಸ್ಟು ರೇಡಿಯಸ್ ಇಸ್ ಈಕ್ವಲ್ ಟು, ರೇಡಿಯಸ್ ಏನಾಗುತ್ತೆ? ಎ ಸಿ ಆಗುತ್ತೆ.
ಓಕೆ, ಸೊ ರೇಡಿಯಸ್ನ ನಾವು ಆರ್ ಅಂತ ತಗೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್, ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫಾರ್ಮುಲಾ ನೆನಪಿದೆಯಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ 2 ಫಾರ್ಮುಲಾ ಈಸ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ನೀವು 10th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀರಾ. ನಾವು ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಯಾವುದನ್ನು ಬೇಕಾದ್ರೂ x2 ತೊಗೊಳ್ಬೇಕು, ಇದನ್ನು x1 y1, ಇದು x2 y2 ತೊಗೊಳ್ತೀನಿ. ಸೊ 4 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 5 ಅಂತ ತೊಗೊಳ್ತೀನಿ, 5 ಮೈನಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 2 ಇಸ್ 2 ಸ್ಕ್ವೇರ್ ಪ್ಲಸ್ 5 ಮೈನಸ್ 2 ಇಸ್ 3 ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಸ್ 4 ಆ್ಯಂಡ್ 3 ಸ್ಕ್ವೇರ್ ಏನಾಗುತ್ತೆ 9, ಕರೆಕ್ಟಾ? ಸೊ ದಿಸ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 4 13 ಆಗುತ್ತೆ. ಸೊ ಸೆಂಟರ್ ಸಿಕ್ಕಿದೆ, ರೇಡಿಯಸ್ ಸಿಕ್ಕಿದೆ. ಲೆಟ್ಸ್ ಟೇಕ್ ದಿ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದಿ ಸರ್ಕಲ್. ರೈಟ್, ಸೊ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸರ್ಕಲ್ ಯಾವುದನ್ನು ತೊಗೊಳ್ತೀವಿ? ಸೆಂಟರ್ ಮತ್ತು ರೇಡಿಯಸ್ ಕೊಟ್ಟಿದ್ರೆ x ಮೈನಸ್ h ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ k ಹೋಲ್ ಸ್ಕ್ವೇರ್, ದಿಸ್ ಈಸ್ ಈಕ್ವಲ್ ಟು r ಸ್ಕ್ವೇರ್. ನೆನಪಿರಲಿ, ಏನು ಸೆಂಟರ್ ಕೊಟ್ಟಿರ್ತಾನೋ ಅದನ್ನು ನಾವು ಯೂಶಲಿ h, k ಅಂತ ಕನ್ಸಿಡರ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟಿಂಗ್ ದ ಪಾಯಿಂಟ್ಸ್ ವಿ ಗೆಟ್ x ಮೈನಸ್ h ಅಂದರೆ 2, ಸೊ ದಟ್ ಈಸ್ x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ k ಅಂದ್ರೂ 2, y ಮೈನಸ್ 2 ಹೋಲ್ ಸ್ಕ್ವೇರ್. ದಿಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ರೇಡಿಯಸ್ ಈಸ್ ರೂಟ್ 13, ಸೊ ರೂಟ್ 13 ಸ್ಕ್ವೇರ್ ತಗೊಳ್ತೀನಿ. ಸೊ ನಾವು ಇದು ಹೀಗೆ ಇಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡಿರೋಣ. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್, ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ 13 ಅಂತ ಬರುತ್ತೆ. ಯೂಶಲಿ ದಿಸ್ ಈಸ್ ಆಲ್ಸೋ ಎನ್ ಈಕ್ವೇಷನ್ ಆಫ್ ದಿ ಸರ್ಕಲ್. ಓಕೆ, ಸಮ್ಟೈಮ್ಸ್ ಇಷ್ಟು ಬರೆದ್ರು ಆನ್ಸರ್ ಕೊಡ್ತಾರೆ, ಬಟ್ ಸಿ ಇ ಟಿಯಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಕೇಳ್ತಾನೆ. ಸೊ ಲೆಟ್ ಎಸ್ ಎಕ್ಸ್ಪ್ಯಾಂಡ್ ದಿಸ್. ಸೊ ದಿಸ್ ಇಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದರೆ ಮೈನಸ್ 4x ಬರುತ್ತೆ. ಸಿಮಿಲರ್ಲಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದರೆ ಮೈನಸ್ 4y ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 13. ಸೊ ಫರ್ದರ್ ಸಿಂಪ್ಲಿಫೈಯಿಂಗ್ ದ ರಿಕ್ವೈರ್ಡ್ ಇಕ್ವೇಷನ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4x ಮೈನಸ್ 4y, 4 ಪ್ಲಸ್ 4 ಏನು 8 ಆಗುತ್ತೆ. ಈ 13ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಬನ್ನಿ, ದಿಸ್ ಇಸ್ ಈಕ್ವಲ್ ಟು 0. ಸೊ ಮೈ ಫೈನಲ್ ಆನ್ಸರ್ ಬಿಕಮ್ಸ್ x square plus y square minus 4x minus 4y, 8 minus 13. What is the value? Minus 5 tane. So minus 5 is equal to 0, and this is the required equation. Such a nice question for those who write challenging ones. So frame up madi, we'll go move forward. Right, so that's all we have for the question number 14. Okay, so we are going on to the last question of the session and also the exercise. Does the point minus 2, 5, 3, 5 lie inside, outside or on the circle x square plus y square is equal to 25 ಅಂತ ಕೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, x square plus y square is equal to 25 means this is the equation of the circle passing center at the origin. Passing through the origin ಅಲ್ಲ, center at the origin. ಕರೆಕ್ಟ್ ಅಲ್ವಾ? ಸೊ ಈಗ ಇಕ್ವೇಷನ್ ತೊಗೊಂಡಿದ್ದೀನಿ. ಸರ್ಕಲ್ ಆ್ಯಕ್ಚುಲಿ ಕೊಟ್ಟಿರೋ ಇಕ್ವೇಷನ್ ಏನು? ಐ ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಲ್ವಾ? ಇದನ್ನು ಇಕ್ವೇಷನ್ 1 ಅಂತ ತೊಗೊಂಡ್ರೆ ಇಲ್ಲಿ ಸೆಂಟರ್ ಏನಾಗುತ್ತೆ? ವಿ ನೋ ಸೆಂಟರ್ ಇಸ್ 0,0, ಇದಿಲ್ಲಿದೆ. ಆ್ಯಂಡ್ ರೇಡಿಯಸ್, ಈ ಇಕ್ವೇಷನ್ ರೇಡಿಯಸ್ ಏನಾಗುತ್ತೆ? ಆರ್ ಇಸ್ ನಥಿಂಗ್ ಬಟ್ ಆ್ಯಕ್ಚುಲಿ 5, ಪ್ಲಸ್ ಆರ್ ಮೈನಸ್ 5 ತೊಗೊಳ್ಳಲ್ಲ, ಪ್ಲಸ್ 5 ತೊಗೊಳ್ತೀವಿ. ಇಫ್ ಯು ಕಂಪೇರ್ ದಿಸ್ ಆ್ಯಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ಗೆ ಹಾಕ್ಕೊಂಡ್ರೆ 5 ಸ್ಕ್ವೇರ್ ಇಸ್ 25, ದೇ ಫಾರ್ ಆರ್ ಇಸ್ ಈಕ್ವಲ್ ಟು 5. ಈಗ ಈ ಸರ್ಕಲ್ನ ರೇಡಿಯಸ್ 5 ಸೆಂಟಿಮೀಟರ್ ಇದೆ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೇನೆ -2, 5, 3, 5. ಇದು ಸರ್ಕಲ್ನ ಒಳಗಿದೆಯಾ, ಸರ್ಕಲ್ ಮೇಲಿದೆಯಾ, ಸರ್ಕಲ್ನ ಹೊರಗಿದೆಯಾ ಅಂತ. ಸೊ ವಾಟ್ ಐ ವಿಲ್ ಡೂ ಇಟ್ ಈಸ್, ಈಗ ನಮಗೆ ಈ ಸರ್ಕಲ್ನ ಸೆಂಟರ್ ಗೊತ್ತಿದೆ, ಸಿ ಇಸ್ ನಥಿಂಗ್ ಬಟ್ 0,0. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀನಿ, ಕೊಟ್ಟಿರೋ ಪಾಯಿಂಟ್ನ ಐ ವಿಲ್ ಕನ್ಸಿಡರ್ ಇಟ್ ಆ್ಯಸ್ ಪಾಯಿಂಟ್ ಎ. ಅರ್ಥ ಆಗ್ತಿದೆಯಾ? ಕನ್ಸಿಡರ್ ದ ಪಾಯಿಂಟ್ ಎ ವಿಚ್ ಇಸ್ -2,5 and 2.5 and 3.5. ಈಗ ಪಾಯಿಂಟು ಇದ್ರ ಒಳಗಡೆ ಇದ್ದರೆ, ಎ ಪಿ ಒಳಗಡೆ ಇದ್ದರೆ ಡಿಸ್ಟೆನ್ಸ್ ವಿಲ್ ಬಿ ಲೆಸ್ ದೆನ್ ರೇಡಿಯಸ್. ಕರೆಕ್ಟ್ ಅಲ್ವಾ? ಪಾಯಿಂಟು ಸರ್ಕಲ್ ಮೇಲಿದ್ರೆ ಇದರ ಡಿಸ್ಟೆನ್ಸ್ ಎ ಸಿ ಮತ್ತು ರೇಡಿಯಸ್ ಎರಡು ಸೇಮ್ ಇರುತ್ತೆ. ಎ ಸಿ, ಇಫ್ ಆರ್ ಇಸ್ ಗ್ರೇಟರ್ ದೆನ್ ಎ ಸಿ ದೆನ್ ದ ಪಾಯಿಂಟ್ ವಿಲ್ ಬಿ ಔಟ್ಸೈಡ್. ಗೊತ್ತಾಗ್ತಿದೆಯಾ? ಸೊ ಇಫ್ ಎ ಸಿ ಇಸ್ ಲೆಸ್ ದೆನ್ ಆರ್ ದೆನ್ ಇಟ್ ಈಸ್ ಇನ್ಸೈಡ್. ಅರ್ಥ ಆಗ್ತಿದೆಯಾ? ಇಫ್ ಎ ಸಿ is equal to r then it is on the circle, and finally if AC is greater than r then it is
ಔಟ್ಸೈಡ್ ದ ಸರ್ಕಲ್. ಸೊ 3 ಕೇಸು. ಈಗ ಎ ಸಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ರೈಟ್. ಸೊ ಲೆಟ್ ಎ ಇಸ್ ಈಕ್ವಲ್ ಟು ಕೊಟ್ಟಿರೋ ಪಾಯಿಂಟ್ -2.5 3.5 ಬರ್ಕೊಳ್ಳೋಣ. ದೇರ್ ಫಾರ್ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಯಾವುದನ್ನು ಬೇಕಾದ್ರೂ x2 ತಗೊಳ್ಳಿ. ಓಕೆ, ಐ ಆಮ್ ಟೇಕಿಂಗ್ ಇಟ್ ಆ್ಯಸ್ 0ನ x1 y1 ತಗೊಂಡು ಇದನ್ನು x2 y2 ತಗೊಂಡು 0 minus of -1. Remember the formula is x2 minus x1 whole square and y2 minus y1. So 0 minus of minus ಏನಾಗುತ್ತೆ 2.5 whole square ಆಗುತ್ತೆ plus 0 minus 3.5 whole square ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕ್ಲಾಸ್ 10th ನೋಡಿರ್ತೀರ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಇನ್ ದ ಆರಿಜಿನ್ ಇಸ್ ಜಸ್ಟ್ ಸ್ಕ್ವೇರ್ ಆಫ್ ದೀಸ್ ಪಾಯಿಂಟ್ಸ್. ನಿಮ್ಗೆ ಗೊತ್ತೇ ಇರಬೇಕು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್. Right, so 2.5 square calculator use ಮಾಡಿ you will be getting 12.25 plus ಈಗ 0 minus 3.5 is minus 3.5 ಆದರೆ ಸ್ಕ್ವೇರ್ ಇರೋದ್ರಿಂದ ಡೆಫಿನೆಟ್ಲಿ ಪಾಸಿಟಿವ್ನೇ ಆಗುತ್ತೆ and 3.5 square will be 12.25. ಅರ್ಥ ಆಗ್ತಿದೆಯಾ? ಸಾರಿ, 2.5 is 25 square 625 ಆಗುತ್ತೆ. This is 6.25 and this is 12.25. So kindly excuse, it's 6.25 ಆಗುತ್ತೆ. If you add up 12 plus 6 18, 0.25 ತಗೊಂಡ್ರೆ 18.5 ಆಗುತ್ತೆ. ಈಗ if you take the square root of this is approximately equal to 4.3011 ಅಂದರೆ ಇನ್ನು ಮೇಲೆ ಬರುತ್ತೆ. ಓಕೆ, the value of AC is approximately 4.30. that is, so ಇದರ ಅರ್ಥ ಏನು, AC value is less than R. ಕರೆಕ್ಟ್ ಅಲ್ವಾ? AC value ಇನ್ನು 4.3, it is less than R, which is equal to 5. Because the point AC is less than 5, that means the point lies inside. ನಾನು ಫಸ್ಟ್ ಹೇಳಿದ್ನಲ್ಲ, AC less than R ಇದ್ದರೆ ಇನ್ಸೈಡ್ ಇರುತ್ತೆ, ಈಕ್ವಲ್ ಟು R ಇದ್ದರೆ ಆನ್ ದ ಸರ್ಕಲ್ ಇರುತ್ತೆ, ಗ್ರೇಟರ್ ದೆನ್ R ಇದ್ದರೆ ಔಟ್ಸೈಡ್ ದ ಸರ್ಕಲ್ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ನಮಗೆ ಕನ್ಕ್ಲೂಷನ್ ಬರೆದು ವಿ ಶಲ್ ಕನ್ಕ್ಲೂಡ್ ದಿ ಆನ್ಸರ್. So this will be the final conclusion. Hence the point -2, -3.5 lies inside the circle. ನೆನ್ಪಿಟ್ಕೊಳ್ಳಿ, ಯಾಕೆ ಇನ್ಸೈಡು, ಲೆಸ್ ದೆನ್ ಆರ್ ಇದೆ the given circle. Okay, so this completes all the questions from the exercise the 11.1. Okay, ಸೊ ಈ ಸೆಷನ್ ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ಸಿಂಪಲ್ ಕ್ವೆಶ್ಚನ್ ನಾನು ನಿಮಗೆ ಅಸೈನ್ಮೆಂಟ್ ಕೊಡ್ತೀನಿ. ಯು ಕ್ಯಾನ್ ಟ್ರೈ ಇಟ್ ಬೈ ಯುವರ್ ಓನ್ ಸೆಲ್ಫ್. ಸೊ ದೀಸ್ ಆರ್ ದ 2 homework questions. Find the equation of the circle with center -3, 2 and radius 4. Next one is find the center and radius of the circle. X square plus y square plus 8x minus 10y minus 8 is equal to 0. Okay friends, that's all we have in this session. It's time for me to wind up the session. In the next session, we shall solve the problems from the exercise, the next one 11.2, which would be on the topic of parabola. Hope you would be waiting for that session. So we will meet again there. Until then, take care. God bless you all and bye.